ಹಾಯ್ ಹಾಯ್ ಊರ್ವಶಿ ಊರ್ವಶಿ ನೀನೆ ನನ್ನ ಪ್ರೇಯಸಿ ಥ್ಯಾಂಕ್ ಯು. ಸಾರಿ ಸಾರಿ ಹೇಳ್ಬಿಟ್ರೆ ಆಗೋಯ್ತಾ? ಮತ್ತಿನೇನು? ಮತ್ತೇನಾ? ಅಯ್ಯೋ ನಾನು ಯಾರು ಗೊತ್ತು ತಾನೆ. ನೀನ್ ಯಾವನಾದ್ರೆ ನನ್ಗೇನಲ್ಲ. ಹಿಂದೆಯಿಂದ ಬರ್ತಾ ಇದ್ದೀರಾ? ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ? ಏಟಿನ್ ಬೇರೆ ಬಂದು ನಿಂತಿದ್ದೀರಾ? ನಿಮಗೆ ಗಂಡಸ್ತಾನೆ ಇಲ್ವನ್ರೋ? ಹೋಗ. ನಿಮಗೆ ಯಾರಾದ್ರೂ ಹೊಡೆದ್ರೆ ನಾವು ಬಂದ್ಬಿಡ್ಬೇಕಾ? ನಮ್ಗೇನು ಬೇರೆ ಕೆಲಸ ಇಲ್ವಾ? ಹೋಗ್ರೋ. ನೀವು ಯಾವ್ದಾದ್ರು ಹುಡುಗಿ ಹಿಂದೆ ಸುತ್ತಾಡ್ತಿದ್ರೆ ಹೇಳ್ರಿ, ನಾವು ಕಳ್ಸ್ಕೊತೀವಿ. ಯಾವ್ದಾದ್ರು ಲಂಗದಾವಣಿ ಕಂಡ್ರೆ ಸಾಕು. ಏಯ್ ನಾನ್ ನಿನಗಲ್ಲಪ್ಪ ಹೇಳಿದ್ದು, ನಾನ್ ಹೇಳಿದ್ ಇವ್ರಿಗೆ. ದುಡ್ಡು ಬೀಸಾಕಿದ್ರೆ ಸಾವಿರ ಹುಡುಗಿರು ಸಿಗ್ತಾರೋ? ಏಯ್ ಇವತ್ ನಿನಗ್ ಕೈ ಕೊಟ್ಟು ನಾಳೆ ಯಾವನ್ನ ಕಟ್ಕೊಂಡು ಸಂಸಾರ ಮಕ್ಕಳು ಅಂತ ಹಾಯಾಗಿರ್ತಾಳೆ. ಅಂತ ಬೇವರ್ಸಿ ಮುಂಡನ್ ಕಟ್ಕೊಂಡು ನಮ್ಮಂತ ಹೊಡಿಯೋ. ಅದೊಂದೇ ತಾನೇ ಬಾಕಿ ಇರೋದು. ಬನ್ರ ಗುಂಡ ಕಣ. ಏಯ್ ಹೋಗ.
ಆಗಿದ್ದಾಗೋಯ್ತು, ಬಾರಪ್ಪ. ಬಿಡ. ಏನು ನೀವು ತಾನೇ ಹೇಳಿ ಸ್ವಲ್ಪ ದಿವಸ ಹೊಡೆದಾಟ ಬಿಡು ಅಂತ ಹೇಳ್ದೆ. ನನ್ಗೆ ಹೊಡೆದಿದ್ರೆ ಪರವಾಗಿಲ್ವೋ? ನಮ್ಮಿಬ್ರನ್ ಬಿಟ್ರೆ ಯಾರಾದ್ರು ಅವ್ರಿಗೆ? 7-8 ವರ್ಷದಿಂದ ನಮ್ಮನ್ನೇ ನಂಬ್ಕೊಂಡ್ರು ಇವ್ರಿಗಿಂತ ನಿನ್ನೆ ಬಂದವಳು ಹೆಚ್ಚಾಗ್ಬಿಟ್ಲ ನಿನ್ಗೆ? ಅವ್ನು ಹೊಡೆದವ್ನು ಅಲ್ಲೇ ಕತ್ರು ಸಾಕೋದು ಬಿಟ್ಬಿಟ್ಟು. ಓಕೆನೋ, ಸಾರಿನಪ್ಪ. ಅವನಿಗೆ ಇವತ್ತಲ್ಲ ನಾಳೆ ಇದೆ ಬಿಡು. ಕಿಚ, ನಮ್ಮ ಮಧ್ಯೆ ಆ ಹುಡುಗಿ ಬಂದ್ಮೇಲೆ ಇಷ್ಟೆಲ್ಲ ಆಗ್ತಿರೋದು. ನಾವು ಮುಂಚೆ ಇದ್ದಂಗೆ ಇದ್ಬಿಡೋಣ ಕಣೋ. ಈ ಪ್ರೀತಿ ಪ್ರೇಮ ಎಲ್ಲ ಬೇಡವೋ? ಬಿಡಕ್ ಆಗ್ತಾ ಇಲ್ಲ ಕಣೋ, ಆಗ್ತಾ ಇಲ್ಲ. ಅವಳನ್ನ ಬಿಡಕ್ ಆಗ್ತಾ ಇಲ್ಲ ಕಣೋ. ಇಲ್ಲಿ ಕುತ್ಕೊಂಡು ಕಾಡ್ತಾ ಇದ್ದಾಳೆ ಅವಳು, ಕಾಡ್ತಾ ಇದ್ದಾಳೆ. ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ, ಪ್ರೀತಿ ಹೆಸರಲಿ ಈ ಹೃದಯ ಬೇಡ. ಕಣ್ಣೀರಲಿ ಬೇಯುತ್ತಿದೆ ಮನಸ್ಸು, ನೋವಲ್ಲಿಯೂ ಕಾಯುತ್ತಿದೆ ಕನಸು. ಉಸಿರಲೇ ಪ್ರೀತಿಸು, ಉಸಿರನೇ ಪ್ರೀತಿಸು. ಬಾ ಒಂದೇ ಒಂದು ಸಾರಿ ನನ್ನ ಪ್ರೀತಿಸು. ಉಸಿರೇ ಇದೆ ಈ ಉಸಿರ ಕೊಲ್ಲಬೇಡ, ಪ್ರೀತಿ ಹೆಸರಲಿ ಈ ಹೃದಯ ಗೆಲ್ಲಬೇಡ. ಬಾನಿಗೆ ಬಣ್ಣ ಹಚ್ಚೋ ಕಣ್ಣಿನವಳು, ಕಣ್ಣಿಗೆ ಬಟ್ಟೆ ಕಟ್ಟಿ ಪ್ರೀತಿಸಿದಳು. ನಿನ್ ಪ್ರೀತಿಗಿಲ್ಲಿ ಯಾವ ಬಣ್ಣ ಹೇಳು, ನೀ ಬಣ್ಣ ಹಚ್ಚೋ ಮುಂಚೆ ಸ್ವಲ್ಪ ಹೇಳು. ಭೂಮಿಗೆ ಬೇಲಿ ಕಟ್ಟೋ ನಗೆಯವಳು, ಬಾಯಿಗೆ ಬೀಗ ಹಾಕಿ ಪ್ರೀತಿಸಿದಳು. ಪ್ರೀತಿಸಿದ ಮರುಕ್ಷಣವೇ ಅವಳೆ ನನ್ನುಸಿರು. ಉಸಿರಲೇ ಜೀವಿಸು, ಈ ಉಸಿರನೇ ಸೇವಿಸು. ಬಾ ಒಂದೇ ಒಂದು ಸಾರಿ ನನ್ನ ಪ್ರೀತಿಸು. ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ, ಪ್ರೀತಿ ಹೆಸರಲಿ ಈ ಹೃದಯ ಗೆಲ್ಲಬೇಡ. ಹಕ್ಕಿಗಳ ಜೊತೆಯವಳು, ರೆಕ್ಕೆಯ ಮೇಲೆ ತಂದು ಕೂರಿಸಿದಳು. ನಿನ್ ಪ್ರೀತಿ ಹಾರೋ ದೂರ, ನೀ ಹಾರುವಾಗ ಕಾಣಿಸ್ತೀವ ಹೇಳು. ಮೀನಿನ ಹೆಜ್ಜೆ ಮೇಲೆ ನಡೆಯುವವಳು, ಬಂದರು ಬಾರದಿದ್ರು ಹೇಳದವಳು. ಪ್ರೀತಿಸುವ ಕ್ಷಣ ಮಾತ್ರ
ಪ್ರೀತಿ ಬಲು ಸುಲಭ ಉಸಿರಲೆ ಅರಳಿಸು ನನ್ನುಸಿರನೇ ಮರಳಿಸು ಬಾ ಒಂದೇ ಒಂದು ಸಾರಿ ನನ್ನ ಪ್ರೀತಿಸು ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ ಪ್ರೀತಿ ಹೆಸರಲ್ಲಿ ಈ ಹೃದಯ ಗೆಲ್ಲಬೇಡ ಕಣ್ಣೀರಲಿ ಬೇಯುತ್ತಿದೆ ಮನಸ್ಸು ನೋವಲ್ಲಿಯೂ ಕಾಯುತ್ತಿದೆ ಕನಸು ಉಸಿರಲೇ ಪ್ರೀತಿಸು ಈ ಉಸಿರನೇ ಪ್ರೀತಿಸು ನನ್ನ ಪ್ರೀತಿಸು ನಡಿಯೋ ಕೊಟ್ಟಿರೋ 50 ರೂಪಾಯಿಗೆ ವಯಸ್ಸಿಗೆ ಬಂದಿರೋ ಹುಡುಗಿ ಕೇಳ್ತೀಯ ಇನ್ನೊಂದ್ ಸರಿ ಈ ಕಡೆ ತಲೆ ಹಾಕಿದ್ರೆ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ ತಂದು ಕಾಲಿ ಬಳ್ಳಿ ನನ್ ಮಕ್ಳ ಕೊಳ್ತೋಗಿರೋ ಕಿತ್ಲ ಎಣ್ಣೆ ಹುಡುಗಿನ ಕಳ್ಸಿದಿರಲ್ಲ ನಾ ಕೂಡ್ಬಿಟ್ರೆ ಕಣ್ಕಾಣಕ್ಕಿಲ್ಲ ಅಂತಲ್ಲ ಸ್ಟಡಿ ಅಮ್ಮ ನಾನು ಸ್ಟಡಿ ಇದು ಕಡಲೆ ಇದು ಕಡ ಮಾಲು ಎಳೆ ಮಾಲು ಒಂದ್ ಸಾರಿ ಹೆಂಗೈತೆ ಎಳೆ ಎಳೆ ಯಾರೋ ಬಿಟ್ಬಿಡೋಣ ನೀನು ಹೋಗಮ್ಮ ಏಯ್ ಹಾಯ್ ರಾಜ ಏಯ್ ಏನು ಗೂಳಿ ನಿಂತ ನುಗ್ತೀರಾ ಯಾರಿಲ್ಲ ಏನಿಂದ ಇವನ ಒಳಗಿದ್ದಾನ ನೋಡು ದುಡ್ಡು ಕೊಟ್ಟು ಕಳ್ಸಿದ್ರಾ? ದುಡ್ಡ 40,000 ರೂಪಾಯಿ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದ್ರು. ಓ ನಿನ್ ಮಗಕ್ಕೆ ಅಷ್ಟೊಂದ್ ಬೇಕಾ? ಬಾ ನಿನ್ ಮಾವನ ಮೇಲೆ ಕೊಡಿಸ್ತೀನಿ. ಅಯ್ಯೋ ಅಯ್ಯೋ ಅದ್ ನಮ್ಮ ಮಾವನ್ ಮನೆಗೆ ಕೊಡೋಕೆ. ಹೋಗು ಬೇಗ ತಗೊಂಡ್ ಬಾ. ಹೋಗೋ ಹೋಗೋ ಅಂದ್ರೆ ಹೋಗ ಬಾರೋಣ. ಜಾಡ್ಸ್ ಒದ್ದಾದ್ರೆ ಸೊಂಟ ಅಲ್ಲ ಪೀಸ್ ಪೀಸ್ ಆಗ್ಬಿಡ್ಬೇಕು ನೀನ್. ನೋಡಕ್ ಒಳ್ಳೆ ಬ್ರಾಹ್ಮಣರ ಮನೆ ಹುಡುಗಿ ತರ ಇದ್ಯಾ? ಈ ತರ ಮೈ ಮಾರ್ಕೊಂಡು ಸಂಪಾದನೆ ಮಾಡಕ್ ನಾಚಿಕೆ ಆಗಲ್ಲ ನಿನ್ಗೆ? ಥೂ ನಿನ್ ಜನ್ಮಕ್ಕಿಷ್ಟು. ಏನು ಸುಮ್ನೆ ಇದ್ರೆ ನಾಲ್ಗೆ ತುಂಬಾನೇ ಉದ್ದ ಆಗ್ತಿದೆ. ಕೈ ನೀಡ್ ಹಣ ಕೇಳಿದ್ರೆ ಅಷ್ಟ್ ಕೀಳಾಗ್ ಕಾಣ್ತೀನಾ? ಸುಮ್ನೆ ಏನ್ ಕೇಳಲಿಲ್ಲ, 5% ಬಡ್ಡಿ ಕೊಡ್ತಿದ್ದೀನಿ. ಮೈ ಮಾರ್ಕೊಂಡ್ ಸಂಪಾದನೆ ಮಾಡ್ತಿದ್ಯಾ ಅಂತ ಕೇಳ್ತಿದ್ಯಲ್ಲ, ಯಾರ ಹತ್ರ ಏನ್ ಮಾತಾಡ್ತೀಯ ಅಂತ ತಿಳ್ಕೊಂಡ್ ಮಾತಾಡು. ಇಲ್ಲ ಅಂದ್ರೆ ನಾಲ್ಗೆ ಕತ್ತರಿಸ್ಬಿಡ್ತೀನಿ, ಹುಷಾರ್. ಕೇಳಿದ ತಕ್ಷಣ ಹಣ ಕೊಡ್ತೀನಿ ಅಂತ ಕರ್ಕೊಂಡ್ ಬಂದು ಬಾಯಿಗೆ ಬಂದಂಗ್ ಮಾತಾಡ್ತಿದ್ದೀರಾ. ನನಗ್ ನಿಮ್ ಹಣನೂ ಬೇಡ ಏನು ಬೇಡ, ನಮ್ಮ ಮನೆಗ್ ಹೋಗ್ತೀನಿ. ಹೀಗ್ ಹೋದ್ರೆ ಮನೆಗೆ ಹೋಗಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋಗ್ತೀಯ. ಯಾಕೆ? ನೋಡಲ್ಲಿ
ಇವ್ರಗಳ ಜೊತೆ ಅಗ್ರಹಾರದಲ್ಲಿ ಮೆರವಣಿಗೆ ಹೋಗಕ್ಕೆ ಆಸೆ ಇದೆಯೇನು? ಹೋಗು. ಹೋಯ್ತು ಹೋಯ್ತು, ಎಲ್ಲ ಹಾಳಾಗೋಯ್ತು, ಎಲ್ಲ ಹಾಳಾಗೋಯ್ತು. ಇಷ್ಟು ದಿನ ಎಲ್ರು ನನ್ನನ್ನ ತದೃಷ್ಟೆ ಅಂತಿದ್ರು, ಈಗ ಅದ್ರ ಜೊತೆ ವೇಷಿಯನ್ನು ಪಟ್ಟನು ಕಟ್ಬಿಡ್ತಾರಲ್ಲ, ಆಮೇಲೆ ನನ್ನ ಇಡೀ ಜೀವನ. ಅಯ್ಯೋ, ನನ್ ಮಗುನು ನೋಡೋ ಹಾಗಿಲ್ವಲ್ಲ, ಅದ್ರ ಬದಲು ಪ್ರಾಣ ಕಳ್ಕೊಳ್ಳೋದೇ ಮೇಲು. ಕೂತ್ಕೋ. ಜಗತ್ ಕಿಲಾಡಿ ನನ್ ಮಗ. ನಮಗೆ ಐಡಿಯಾ ಉಳಿದು ಹೋಯ್ತಲ್ಲ. ನಾನೇ ನಿಂದೆ ಕೂತ್ಕೊಳ್ಳ. ಕುತ್ಕೋ. ಥ್ಯಾಂಕ್ ಯು. ಏನು ಗೊತ್ತಿಲ್ಲದೆ ಹೊಡ್ಬಿಟ್ಟೆ. ತುಂಬಾ ಏಟಿತ್ತಾ? ಅಳ್ಬೇಡ. ಗಂಡ ಅಲ್ಲಿ ಕೆಲಸ ಮಾಡೋದು? ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ. ಹುಷಾರ, ಮನೆಗೆ ಹೋಗು. ಯಾರೇ ಯಾಕೆ ಹೊಡಿತಾ ಇದ್ದೀರಾ? ಅಯ್ಯೋ ಅಪ್ಪ, ಅಯ್ಯೋ ಅಯ್ಯೋ ಅಯ್ಯಪ್ಪ, ಅಪ್ಪ, ಅಯ್ಯೋ ಅಯ್ಯೋ ಅಮ್ಮ, ಅಮ್ಮ. ಯಾರೇ ಯಾಕೆ ಹೊಡಿತಾ ಇದ್ದೀರಾ? ಯಾರೇ ನೀವು? ನಿಮ್ಮಪ್ಪ. ಎಲ್ರಿಗೂ ಒಬ್ಬಪ್ಪ ಇರ್ತಾನೆ, ನಿನಗೆ ಮಾತ್ರ ಇಬ್ರು. ಒಬ್ಬ ನಿನ್ನ ಹೆತ್ತವನು, ಇನ್ನೊಬ್ಬ ನೀನ್ ಮಾಡಿರೋ ತಪ್ಪನ್ನೆಲ್ಲ ತಿದ್ದಿ ಒಳ್ಳೆ ದಾರಿಯಲ್ಲಿ ನಡೆಯಕ್ಕೆ ಚಾನ್ಸ್ ಕೊಡ್ತಾ ಇರೋ ನಾನು. ನಾನೇನ್ ತಪ್ಪು ಮಾಡ್ದೆ? ನಾಳೆನೆ ನೀನ್ ಹೆಂಡ್ತಿನ ಕರ್ಕೊಂಡು ಮನೆಗೆ ಹೋಗ್ಬೇಕು. ಕರ್ಕೊಂಡು ಹೋಗ್ತೀಯ? ಬರ್ಲಾ? ಅಕ್ಕ, ಅಕ್ಕ, ಭಾವ ಬಂದಿದ್ದಾರೆ. ಭಾವ? ಹ್ಞೂ.
ಏನಿದು? ಬಾ ಮನೆಗೆ ಹೋಗೋಣ. ದುಡ್ಡು? ಅದೆಲ್ಲ ಏನು ಬೇಡ, ನಡಿ. ಬಾವ ಬಂದು ಅಕ್ಕನ್ ಇಷ್ಟ ಬೇಗ ಕರ್ಕೊಂಡು ಹೋಗ್ತಾರೆ ಅಂತ ನಾ ಅನ್ಕೊಂಡೇ ಇರ್ಲಿಲ್ಲ. ಎಲ್ಲ ಸರಿ ಹೋದ್ರೆ ಆಂಜನೇಯ ಸ್ವಾಮಿಗೆ ತುಳಸಿ ಮಾಲೆ ಹಾಕ್ಬೇಕು ಅನ್ಕೊಂಡಿದ್ದೆ. ಬರೋ ಶನಿವಾರನೇ ಹಾಕ್ಬೇಕು. ಯಾರಿಗೆ? ಆಂಜನೇಯ ಸ್ವಾಮಿಗೆ. ತುಳಸಿ ಮಾಲೆ ಹಾಕ್ಬೇಕಾಗಿರೋದು ದೇವ್ರಿಗಲ್ಲ, ಅವನ್ಗೆ. ಯಾರಿಗ್ ಹೇಳ್ತಿದ್ದೀರಾ? ನೀನೇ ಸರ್ವಸ್ವ ಅಂತ ನಿನ್ ಹಿಂದಿಂದೇನೆ ಸುತ್ತಾ ಇದ್ದಾನಲ್ಲ, ಅವನಿಗೆ. ಬಾವ ಅಕ್ಕನ್ ಕರ್ಕೊಂಡು ಹೋಗಕ್ಕೂ ಅವ್ರಿಗೂ ಏನ್ ಸಂಬಂಧ? ಏನ್ ಸಂಬಂಧನ? 40,000 ಬೇಕು, 40,000 ಬೇಕು ಅಂತ ಹುಚ್ಚಿ ತರ ಅಲಿತಾ ಇದ್ದೀನಿ. ನಿಮ್ಮಕ್ಕ ಹಣಕ್ಕೋಸ್ಕರ ವೇಶ್ಯೆ ಮನೆಗೆ ಹೋದ್ಲು. ಅವತ್ತಿಡೀ ಅಗ್ರಹಾರದಲ್ಲಿ ಎಲ್ಲಾರನ್ನೂ ತುಂಬಾ ಕೀಳಾಗಿ ಅವಮಾನ ಮಾಡ್ತಿರ್ಬೇಕಾದ್ರೆ ಯಾರಿಗೂ ಗೊತ್ತಾಗದ ಹಾಗೆ ಗುಟ್ಟಾಗಿ ಮುಚ್ಚಿಟ್ಟು ಕರ್ಕೊಂಡು ಹೋದ್ನಲ್ಲ, ಅವಳು ಯಾರು ಗೊತ್ತಾ? ಅವಳು ಬೇರೆ ಯಾರೂ ಅಲ್ಲ, ನಿಮ್ಮ ಅಕ್ಕ. ಅವತ್ತು ಅವನಲ್ಲಿ ಬರ್ಲಿಲ್ಲ ಅಂದಿದ್ರೆ ಇವತ್ತಿನ ಸುಪ್ರಭಾತ ನಮ್ಮನೇಲಲ್ಲ, ಸ್ಮಶಾನದಲ್ಲಾಗ್ಬೇಕಿತ್ತು. ನಿಮ್ಮ ಅಕ್ಕನ ಹತ್ರನೇ ಅವ್ರ ಯಜಮಾನ್ರು ಯಾರು ಅಂತ ತಿಳ್ಕೊಂಡು ಹೋಗಿ 4 ಬಡ್ದ. ಆಮೇಲೇನೆ ಅವ್ರ ದಾರಿಗೆ ಬಂದಿದ್ದು. ಇದನ್ನೆಲ್ಲ ಅವನು ನಿನಗೋಸ್ಕರ ಅಂತ ಮಾಡಲಿಲ್ಲ. ಇದುವರೆಗೂ ಅವಳು ನಿಮ್ಮ ಅಕ್ಕ ಅಂತಾನೆ ಅವನಿಗೆ ಗೊತ್ತಿಲ್ಲ. ಯಾರೋ ಯಾವತ್ತೋ ನಾನೇ ನಿನ್ನ ಮದುವೆ ಆಗ್ಬೇಕು ಅಂತ ಹೇಳಿದ್ದನ್ನ ಮನಸ್ಸಲ್ಲಿಟ್ಕೊಂಡು ಸಂಕಟ ಪಡಬೇಡ. ನೋಡು, ಈ ತಟ್ಟೆಗೆ ಬಿಡೋ 4 ದಕ್ಷಿಣೆ ಕಾಸು ನೆಚ್ಕೊಂಡು ಬದುಕ್ತಿರೋ ನಾನು. ನನಗಿಂತ, ನಿನಗಿಂತ, ನಮ್ಮೆಲ್ಲರಿಗಿಂತ ಅವನ ಗುಣ ದೊಡ್ಡದು. ಆದರೆ ಸ್ವಲ್ಪ ಹೊರಟ. ನಾವು ದೇವರು ಅಂತ ಪೂಜೆ ಮಾಡೋ ಕಲ್ಲು ಎಲ್ಲದಕ್ಕಿಂತ ಹೊರಟು. ಅವನನ್ನೇ ನಂಬಿರೋವಾಗ ಇವನನ್ನು ನಂಬೋದ್ರಲ್ಲಿ ತಪ್ಪಿಲ್ಲಮ್ಮ. ಬ್ರಾಹ್ಮಣರು ಬೇರೆ ಜಾತಿಯವ್ರನ್ನ ಇಷ್ಟಪಡಬಾರ್ದು ಅಂತ ಯಾವ ಶಾಸ್ತ್ರ ಪುರಾಣದಲ್ಲೂ ಹೇಳಿಲ್ಲ. ಜ್ಞಾಪಕ ಇಟ್ಕೋ. ಚೆನ್ನಾಗಿದ್ದೆ ಕಣೆ, ನಿಜವಾಗ್ಲೂ ಸಂತೋಷವಾಗಿದ್ದೆ. ಯಾವತ್ತು ನಿನ್ನ ನಾನು ನೋಡಿದ್ನೋ ಅವತ್ತಿಂದ ಹಿಡಿತು ನನಗೆ ಶನಿ. ನಾನು ಯಾವಾಗ್ಲೂ ಅನ್ಕೋತಾ ಇದ್ದೆ ಕಣೆ,
ಯಾಕೆ ಪ್ರೀತಿ ಪ್ರೇಮನ ಹುಚ್ಚಲಿ ಜನ ಸಿಗಾಕೊಂಡು ಸೋತು ಸಾಯ್ತಾರೆ ಅಂತ. ಆದ್ರೆ ನಿನ್ನ ನೋಡಿದ್ಮೇಲೆ ಅನ್ನಿಸ್ತು ನನಗೆ, ನಿನ್ನಂತವ್ರ ಹತ್ರ ಸಿಗಾಕೊಂಡು ಸ್ವಲ್ಪ ಸಾಯ್ಕಿಂತ ಒಂದೇ ಸತಿ ಮೇಲ್ ಹೋಗೋದು. ನೀನೇನ್ ಹೆದರ್ಬೇಡ, ನಾ ಸಾಯಲ್ಲ. ನಾ ಸತ್ರ ನೀ ವಿದ್ವೆ ಆಗ್ಬಿಡ್ತೀಯೇ. ಏನಪ್ಪ ಇವನು ವಿದ್ವೆ ಗಿದ್ವೆ ಅಂತೆಲ್ಲ ಮಾತಾಡ್ತಾನೆ ಅನ್ಕೊಂಡಿದ್ಯಾ ನೀನು? ನನಗೂ ನಿನಗೂ ಯಾವತ್ತೋ ಮದುವೆ ಆಗೋಗಿದೆ, ಒಂದ್ ಮಗು ಕೂಡ ಇದೆ, ಅದು 2ನೇ ಕ್ಲಾಸು. ದಿನ ಬೆಳಗ್ಗೆ ನಾನು ಆಫೀಸಿಗೆ ಹೋಗ್ಬೇಕಾದ್ರೆ ನೀನ್ ಬಂದು ನನಗೆ ಟಾಟಾ ಮಾಡ್ತೀಯ. ಯಾವತ್ತೋ ಒಂದ್ ದಿವಸ ನಾನು ಆಫೀಸಿಂದ ಲೇಟಾಗಿ ಬಂದಾಗ ಸಿಟ್ ಮಾಡ್ಕೊಂಡು ಮಾತಾಡಲ್ಲ ಅಂತ್ಯ. ಒಂದ್ ದಿವಸ ನಿನಗೆ ಹುಷಾರಿಲ್ಲ ಅಂದಾಗ ಇಡೀ ರಾತ್ರಿ ಎದೆ ಮೇಲೆ ಮಲಗಿಸ್ಕೊಂಡಿದ್ದೀನಿ ನಿನ್ನ. ಮತ್ತೆ ಎಲ್ಲೇ ಹೋಗ್ತಾ ಇದ್ಯಾ? ಎಲ್ಲೇ ಹೋಗ್ತಾ ಇದ್ಯಾ? ಮಾತಾಡೋದು ಕೇಳಿಸ್ತಲ್ಲ? ಮಾತಾಡೋದು ಕೇಳಿಸ್ತಲ್ಲ? ನೋಡು, ನಾನು ನಿನ್ನ ರೇಪ್ ಮಾಡಕ್ ಕರ್ಕೊಂಬಂದಿಲ್ಲ. ಸರಿ 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 ನೋಡು, ನನಗೆ ನಿನ್ ಜೊತೆ ಡುಯೆಟ್ ಹಾಡಬೇಕು ಅಂತ ಆಸೆ ಇಲ್ಲ. ನಿನ್ ಜೊತೆ ಮಾತಾಡ್ಬೇಕು, ಮನಸ್ಸಲ್ಲಿ ಏನಿದೆ ಅಂತ ನಿಂಗೆ ಹೇಳ್ಬೇಕು ಅಷ್ಟೇ. ಅರ್ಥ ಮಾಡ್ಕೊ, ನನಗೆ ನೀನ್ ಚೆನ್ನಾಗಿರ್ಬೇಕು, ನೀನ್ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು, ಅದೇ ನನ್ನ ಆಸೆ. ಅದು ನನ್ನಿಂದ ಮಾತ್ರ ಸಾಧ್ಯ. ನೋಡು, ಇಡೀ ಜಗತ್ತೇ ಪ್ರೀತಿ ಮಾಡ್ತಾ ಇದೆ, ಆದ್ರೆ ಇದೆಲ್ಲ ತೋರಿಕೆ ಪ್ರೀತಿ. ಗೋಡೆ ಮೇಲೆ ಹೆಸರು ಬರೀತಾರೆ, ಅಳಿಸೋಗತ್ತೆ. ಆದ್ರೆ ನಾನು ನಿನ್ನ ಹೆಸರು ಇಲ್ಲಿ ಬರ್ಕೊಂಡಿದ್ದೀನಿ, ಅಳಿಸಕ್ಕಾಗಲ್ಲ ಕಣೆ. ಇಷ್ಟೆಲ್ಲ ನಾನು ನನಗೋಸ್ಕರ ಮಾಡಿದೆ ಅನ್ಕೊಂಬೇಡ. ನೀ ರಾಣಿ ತರ ಇರ್ಬೇಕು ಕಣೆ. ನಿನಗೇನು ಕೊರತೆ ಬರೆದಿದ್ದ ಹಾಗೆ ನಾನು, ನನ್ನ ಅಣ್ಣ, ನನ್ನ ಅತ್ತಿಗೆ, ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿ ನೋಡ್ಕೋತೀವಿ. ಅದನ್ ಬಿಟ್ಟು ನಿಮ್ಮ ಅಪ್ಪ ನೋಡಿದನಲ್ಲ ಮುದಿ ಪುಳ್ಚುಟ್ಟು, ಅವನು ಒಳ್ಳೆಯವನೇ. ಆದ್ರೆ ಅವನ್ ಮದುವೆ ಆಗಿ ನೀ ಸುಖವಾಗಿರಕ್ಕೆ ಹೇಗೆ ಸಾಧ್ಯ? ಒಂದ್ ಸಾಧ್ಯ ಇದೆ, ಇಬ್ರು ಒಂದ್ ರೂಮಲ್ಲಿ ಕುತ್ಕೊಂಡು ಕೂದಲೆಲ್ಲ ಬಿಚ್ಕೊಂಡು ಹೇನ್ ತೆಗಿತಾ ಕೂತ್ಕೋಬೇಕು, ಹೀಗೆ ಹೀಗೆ ಹೀಗೆ. ಅವನ ಜೊತೆ ನೀನು ನೆನೆಸ್ಕೊಂಡ್ರೆ ಹಾಗೆ ಹೇಳಿ ನಾನು ಮನಸ್ಸು ನೋವುತ್ತೆ ಕಣೆ.
ಇಷ್ಟು ಹೇಳಿದ್ಮೇಲೂ ನೀವು ನನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಾ? ನನ್ನ ಮನ್ಸಲ್ಲಿ ಹಾಗೇನೂ ಇಲ್ಲ ಅಂತ ಹೇಳ್ದೆ ಅನ್ಕೋ. ಈ ಕಳ್ಳಿಂದ ಜಗ್ಗಿನಿಂದ ಸಾಯಿಸ್ಬಿಡ್ತೀನಿ. ನೀನೇ ಸತ್ಮೇಲೆ ನನಗೇನೇ ಕೆಲಸ? ನಾನು ನಿನ್ನ ಹಿಂದೆ ಬರ್ತಾ ಇರೋದೆ. ನೀನ್ ಇಲ್ದಿರೋ ಜೀವನ ನೆನೆಸ್ಕೊಳಕ್ಕೆ ಆಗಲ್ಲ ಕಡೆ ನನಗೆ. ನೀನ್ ಹೆದರ್ಸಿದ್ರು ಗೆದರ್ಸಿದ್ರು ಯಾವಳೋ ಒಬ್ಳು ಅಂತ ಅನ್ನಿಸ್ತಲ್ಲ ನನಗೆ. ನೀನ್ ನನಗಾಗಿ ಹುಟ್ಟಿದವಳು. ನಿನ್ಮೇಲಿರೋ ಹಕ್ಕಿನಿಂದ ನಾನು ಹೇಳ್ತಾ ಇದ್ದೀನಿ. ಮನಸ್ಸಿಗೆ ಬಹಳ ವೇದನೆ ಆಗುತ್ತೆ ಕಣೆ, ವೇದನೆ ಆಗುತ್ತೆ. ನಿನಗೆ ಕೈ ಮುಗಿದು ಕೇಳ್ಕೋ. ಯಾಕೆ ಅಳ್ತಾ ಇದೀಯಾ? ಒಪ್ಗೆ ಇಲ್ವಾ? ಒಪ್ಗೆನಾ? ಕೇಳ್ತಾ ಇದ್ದೀನಲ್ಲ, ಒಪ್ಗೆನಾ? ತಿರುಗು ತಿರುಗು ಭೂಮಿ ಕೂಡ ಮರಳಿ ತಿರುಗಿ ನೋಡೋ ಗೆಲುವು ನನ್ನದು. ಕನಕದಂತ ಮನಸ್ಸಿನಲ್ಲಿ ತಿರುಗಿ ತಿರುಗಿ ಗೆದ್ದು ಪಡೆದ ಪ್ರೀತಿ ನನ್ನದು. ಆಕಾಶ ಮಡಿಸಿ ಜೇಬಲಿಟ್ಟೆ, ನಕ್ಷತ್ರ ಎಣಿಸಿ ಗುಣಿಸಿ ಕೊಟ್ಟೆ ನೋಡು. ಆನಂದ ನನ್ನ ಕೈಗೆ ಉಂಗುರ, ಆ ಸ್ವರ್ಗ ನಡೆಯ ಕಾಲ ಹತ್ತಿರ ನೋಡು. ತಿರುಗು ತಿರುಗು ಭೂಮಿ ಕೂಡ ಮರಳಿ ತಿರುಗಿ ನೋಡ ಗೆಲುವು ನನ್ನದು. ಕರಗದಂತ ಮನಸ್ಸಿನಲ್ಲಿ ತಿರುಗಿ ತಿರುಗಿ ಗೆದ್ದು ಪಡೆದ ಪ್ರೀತಿ ನನ್ನದು. ನಾವೇನೋ ಹೊಟ್ಟೆ ಪಾಡ್ಗೆ ಹುಡುಗಿರ್ನ ಇಟ್ಕೊಂಡು ದಂಧೆ ನಡೆಸ್ತಾ ಇದ್ರೆ ಅದಕ್ಕೆ ಕಲ್ಲು ಹಾಕಕ್ ಬರ್ತೀಯನ? ನಿನ್ನ ಅಕ್ಕನ್ ಏನ್ ದೊಡ್ಡ ಹೀರೋನ ನೀನು?
ಆನ್ ಮಾಡಿ. ಶೋಭಿತಾ, ಇನ್ನೂ ಎಷ್ಟು ದಿನ ಅಂತ ಹೀಗೆ ಇರ್ತೀಯಾ? ನಂಗೆ ಅವ್ರನ್ನ ನೋಡ್ಬೇಕು ಅನ್ನಿಸ್ತಿದೆ. ನೋಡು, ಬೇಡದೇ ಇರೋ ವಿಷಯ ಎಲ್ಲ ಮನ್ಸ್ಗೆ ಹಚ್ಕೊಂಡು ಕೊರಗ್ಬೇಡ. ನನ್ನ ಪರಿಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೋ. ಅರ್ಥ ಆಗುತ್ತೆ ಕಣೆ, ಆದ್ರೆ ನಿನ್ ಮನ್ಸನ್ನ ನೀನ್ ಬದಲಾಯಿಸ್ಕೊಳ್ಳೋದೇ ಒಳ್ಳೇದು. ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರೋ ವಾಚ್ಮನ್ ಬಗ್ಗೆ ದುಃಖ ಪಡೋದ, ಅಥವಾ
ಬದುಕುಳಿದಿರೋ ನಿಮ್ಮ ತಮ್ಮನ ಬಗ್ಗೆ ಸಂತೋಷ ಪಡೋದ? ಇಷ್ಟೆಲ್ಲ ಆದಮೇಲೂ ಅವನು ಬದುಕಿದಾನೆ ಅಂದರೆ ಇಟ್ಸ್ ಎ ಮಿರಾಕಲ್. ಉಸಿರು ಆಡ್ತಿದ್ದಾನೆ ಅನ್ನೋದನ್ನು ಬಿಟ್ಟರೆ ಯಾವುದಕ್ಕೂ ಸ್ಪಂದಿಸದೇ ಇರೋ ಸ್ಟೇಜ್ನಲ್ಲಿದ್ದಾನೆ. ಕಂಡೀಷನ್ ಈಸ್ ವೆರಿ ಪ್ಯಾಥೆಟಿಕ್. ನಾವು ಕೊಡೋ ಟ್ರೀಟ್ಮೆಂಟ್ಗೆ 1 ವರ್ಷದಲ್ಲೇ ಗುಣ ಆಗ್ಬೋದು, ಅಥವಾ 10 ವರ್ಷನೂ ಆಗ್ಬೋದು, ಅಥವಾ ಆಗದೇನೆ ಇರ್ಬೋದು. ಮೆಡಿಕಲಿ ಹೋಪ್ಲೆಸ್ ಅನ್ನೋ ಎಷ್ಟೋ ಪೇಷಂಟ್ಗಳು ಯರವಾಡು ಗುಣಶೀಲಂನಲ್ಲಿರೋ ನೇಚರೋ ಥೆರಪಿ ಸೆಂಟರ್ಗೆ ಹೋಗ್ತಾರೆ. ನಾವು ಅವ್ರನ್ನ ತಡೆಯೋದಿಲ್ಲ. ಇದೆಲ್ಲ ಒಂದು ನಂಬಿಕೆ ಅಷ್ಟೇ. ಬರೀ ರೋಗಿಗಳಷ್ಟೇ ಅಲ್ಲ, ಅವ್ರನ್ನ ಟ್ರೀಟ್ ಮಾಡೋ ಡಾಕ್ಟರ್ಗಳು ಕೂಡ ದೇವ್ರನ್ನ ನಂಬಿರೋರೆ. ಈಗ ನನ್ನೇ ತಗೊಳ್ಳಿ, ಹುಷಾರಿಲ್ಲ ಅಂತ ಮಾತ್ರೆ ತಗೊಳಕ್ ಮುಂಚೆನೆ ನನ್ನ ವೈಫು ಕೈಲಿ ವಿಭೂತಿ ಹಿಡ್ಕೊಂಡು ನಿಂತಿರ್ತಾಳೆ. ಇಲ್ಲಿ ವಿಭೂತಿನ ಮಾತ್ರೆನ ಅನ್ನೋದಕ್ಕಿಂತ ಹೆಚ್ಚಾಗಿ ವಾಸಿಯಾಗೋದು ಮುಖ್ಯ. ನಾನು ಸಜೆಸ್ಟ್ ಮಾಡೋದು ನಿಮ್ಗೆ ಆಶ್ಚರ್ಯ ಆಗ್ಬೋದು. ಯರವಾಡು ಗುಣಶೀಲಂ ಅನ್ನೋದು ಒಂದು ಆಶ್ರಮ. ಆಸ್ ಎ ಡಾಕ್ಟರ್ ನಾನು ನಿಮ್ಮ ಹತ್ರ ಹೇಳಬಾರ್ದು, ಆದರೆ ನೇಚರೋ ಥೆರಪಿ ಸೆಂಟರ್ಗೆ ಹೋಗಿ 40 ದಿವಸ ಟ್ರೀಟ್ಮೆಂಟ್ ಕೊಡಿಸಿ. ಇಲ್ಲಿ ಹಾಗೆ ಮಾತ್ರೆ ಇಂಜೆಕ್ಷನ್ ಅಂತ ಯಾವುದು ಇರೋದಿಲ್ಲ. ಎಷ್ಟೋ ಜನ ಪೇಷಂಟ್ಸ್ನ ವಾಸಿ ಮಾಡಿದ್ದಾರೆ ಅವರು. ಆ ಜಾಗನೇ ಸರಿ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಇಲ್ಲಿದ್ದು ಏನು ಮಾಡೋದು ಅಂತ ಯೋಚನೆ ಮಾಡೋದಕ್ಕಿಂತ ಒಂದ್ಸರಿ ಅಲ್ಲಿಗೆ ಹೋಗಿ ಟ್ರೈ ಮಾಡೋದು ಒಳ್ಳೇದು ಅಂತ ನನ್ನ ಸಜೆಷನ್. ಏನ್ ತೀರ್ಮಾನ ಮಾಡಿದ್ರಿ? ಏನಾದ್ರೂ ಒಂದು ಒಳ್ಳೇದಾಗ್ಬೇಕು ಅನ್ನೋದಾದ್ರೆ ನಾವು ಏನ್ ಅನ್ನೋದಾದ್ರೆ ನಿನ್ ಕೈಲಿ ಆಗಲ್ಲ ಅಂದ್ರೆ ಮುಚ್ಕೊಂಡು ಹೋಗ್ಯಾ, ನಾವು ನೋಡ್ಕೋತೀವಿ. ಅವನೇನು ಹೇಳ್ದ, ನೀವು ತಲೆ ಬಂದ್ರಿ. ಏಯ್, ಯಾರ ಹತ್ರ ಏನ್ ಮಾತಾಡ್ತಿದ್ಯಾ? ಅವನೇನ್ ಹೇಳ್ತಾನಂತ ಕೇಳಿ ನೋಡೋಣ. ನೀ ಕೇಳೇನ್ ಮಾಡ್ತೀಯಾ? ನನ್ ಬಾಯಲ್ಲಿ ಕೆಟ್ಟ ಮಾತು ನಮ್ ಮಗನ ಹೇಗ್ ಕಾಪಾಡ್ಕೋಬೇಕು ಅಂತ ನಮಗ್ ಗೊತ್ತು. ನೀನೇನು ಹೇಳ್ಕೊಡ್ಬೇಕಾಗಿಲ್ಲ. ನೀವ್ ಆಡಿದ ಆಟಕ್ಕೆಲ್ಲ ತಾಳ ಹಾಕ್ತೆ ನೋಡು. ನನ್ನ ಬುದ್ಧಿನ ನಾನೇ ಚಪ್ಪಲಿ ತಗೊಂಡು ಹೊಡ್ಕೋಬೇಕು. ಈಗ ಅವನೆಂತ, ಅವನಿಗೆ ಅವನ ಫ್ರೆಂಡ್ ಮುಖ್ಯ. ನೀನ್ ಹೋಗು, ಹೋಗು. ಇನ್ ಸ್ವಲ್ಪ ದಿನ ತಾನೆ, ಅದನ್ನು ಟ್ರೈ ಮಾಡಿ ನೋಡೋಣ. ಅದಲ್ಲ ಅಣ್ಣ, ನಿನ್ ನೋವು ನನಗೆ ಅರ್ಥವಾಗತ್ತೆ ಕಣೋ. ಅವನ್ನ ಚಿಕ್ಕವನಿಂದ ನಾವು ಪ್ರೀತಿಯಿಂದ ಸಾಕು ಬೆಳೆಸಿದ್ವಿ. ಆದ್ರೆ ನೀವು ಅವನಲ್ಲಿ ಇಟ್ಟಿರೋ ಪ್ರೀತಿ ನಮಗಿಂತ ತುಂಬಾ ದೊಡ್ಡದಪ್ಪ. ನಿಮ್ಮಂತ ಫ್ರೆಂಡ್ಸ್ ಪಡೆದಿರೋದು ನೋಡಿದ್ರೆ ನನಗೆ ತುಂಬಾ ಸಂತೋಷ ಆಗುತ್ತೆ. ಗಾಡಿ ಬಂತು.
తిరిగిడగలిగినదా తొందు తరికెడ తరికెడ తరికెడగలిగినదా దద్దా తిరిగిడగలిగినదా తళంగు తిరిగిడతాం తళంగు తిరిగిడతాం తొందు తరికెడ తరికెడ తరికెడగలిగినదా ಯಾರೋ ಯಾರೋ ಗೀಚಿ ಹೋದ ಹಾಳು ಹಣೆಯ ಬರಹ ಯಾರೋ ಯಾರೋ ಗೀಚಿ ಹೋದ ಹಾಳು ಹಣೆಯ ಬರಹ ದಿಕ್ಕು ದಾರಿ ತೋಚದೇನೆ ಕಾಲ ಕಳೆಯೋ ವಿರಹ ಕತ್ತಲಲ್ಲಿ ಆ ಬ್ರಹ್ಮನು ಮರೆತ ಪ್ರೀತಿಯ ಎರಡಕ್ಷರದ ಮಾತುಂದ ಯಾರೋ ಯಾರೋ ಗೀಚಿ ಹೋದ ಹಾಳು ಹಣೆಯ ಬರಹ ಗುಡಿಯಲ್ಲಿರೋ ಈ ಪ್ರೀತಿಯನು ಯಾರಿಟ್ಟರೋ ಆ ಗುಡಿಸಲಲಿ ಒಲುಮೆಯೆಂಬ ಕುಲುಮೆಯಲಿ ಬೆಂದರು ಸ್ವರ್ಗಾನೇ ನಿನಗಲ್ಲಿ ಸುಳ್ಳು ಕನಸುಗಳ ಮುಂದೆ ಹಿಂದೆ ಸತ್ಯ ಮರೆತವನೇ ಹುಚ್ಚ ಎಂದೇ ಸಾವಿರದ ಯಾರೋ ಯಾರೋ ಗೀಚಿ ಹೋದ ಹಾಳು ಹಣೆಯ ಬರಹ ದಿಕ್ಕು ದಾರಿ ತೋಚದೇನೆ ಕಾಲ ಕಳೆಯೋ ವಿರಹ ಹಸಿವಿಗೆ ಮಳೆ ಸುರಿದು ಬೆಳೆಯ ಕೊಡದೇನೆ ಹೋಗುವುದೇ ದಡಗಳ ಸೋಕುವ ಅಲೆ ಅಲೆಯು ಮೈ ತೊಳೆಯದಲೇ ಹೋಗುವುದೇ ಪ್ರೀತಿ ಜಗಕ್ಕೆ ಎಂದು ಹುಚ್ಚು ಹುಚ್ಚು ಅನ್ನೋ ಹುಚ್ಚುತನ ಎಂದು ಹುಚ್ಚು ಸಾಯಿಸುವ ಪ್ರೀತಿಯಿದು ಯಾರೋ ಯಾರೋ ಗೀಚಿ ಹೋದ
ಹಾಳು ಹಣೆಯ ಬರಹ ದಿಕ್ಕು ದಾರಿ ತೋಚದೇನೆ ಕಾಲ ಕಳೆಯೋ ವಿರಹ ಕತ್ತಲಲ್ಲಿ ಆ ಬ್ರಹ್ಮನು ಮರೆತ ಪ್ರೀತಿಯ ಎರಡಕ್ಷರದ ಮಾತುಂದ ಯಾರೋ ಯಾರೋ ಗೀಚಿ ಹೋದ ಹಾಳು ಹಣೆಯ ಬರಹ ದಿಕ್ಕು ದಾರಿ ತೋಚದೇನೆ ಕಾಲ ಕಳೆಯೋ ವಿರಹ. ಸ್ವಾಮಿ, ಅವ್ರೆಲ್ಲಿದ್ದಾರೆ ಅಂತ ಯಾರೂ ಹೇಳ್ತಾ ಇಲ್ಲ. ನೀನಾದ್ರೂ ಹೇಳ್ತೀಯಾ? ಅಲ್ಲಿ ಹೆಂಗಸರೆಲ್ಲ ಹೋಗ್ಬಾರ್ದು, ಅದಕ್ಕೆ ಭಯ ಪಡುವಂಥದ್ದೇನಿಲ್ಲ. ಅವನು ಸರಿ ಹೋಗ್ತಾನೆ, ನಾನು ಬರ್ತೀನಿ. भगवन् भक्तवत्सला ममा हि शेषरोऽहं आशु विनाशया अंगारकमहि पुत्र भगवन् भक्तवत्सला ममा हि शेषरोऽहं आशु विनाशया अंगारकमहि पुत्र भगवन् भक्तवत्सला. ಯಾರು ಗುಣ ಆಗ್ಲಿ ಅಂತ ಹೀಗೆ ಸ್ತೋತ್ರ ಹೇಳ್ತಾ ಕೂತಿದ್ದಾಳೆ. ಊಟ ಮಾಡಿದ್ಲಾ? ಇಲ್ಲ, ಬೆಳಿಗ್ಗೆಯಿಂದಲೂ ಹೀಗೆ ಕೂತಿದ್ದಾಳೆ. ನಿನ್ನ ಆರೋಗ್ಯ ಚೆನ್ನಾಗಿದೆ ತಾನೆ? ನನಗೇನೂ ಆಗಿಲ್ಲ. ಕಾಲೇಜಲ್ಲಿ ಜೊತೆಲಿ ಓದ್ತಾ ಇರೋ ಹುಡುಗನಿಗೆ ಚಿತ್ತಸ್ವಾಧೀನ ಸರಿ ಇಲ್ಲ ಅಂತ ಶ್ಲೋಕ ಹೇಳ್ತಾ ಇದ್ದಾಳೆ. ಎಲ್ಲ ಅವರ ಅಮ್ಮನ ಹಾಗೆ. ಯಾರೋ ಹೊರಗ್ನವ್ರ ಗುಣವಾಗ್ಲಿ ಅಂತ ಇವಳು ಜಪ ಮಾಡ್ತಾ ಕೂತಿದ್ದಾಳೆ. ಅವನೇನು ಹೊರಗ್ನವನಲ್ಲ. ಮತ್ತೆ ಕೇಳ್ತಿದ್ದೀನಲ್ಲ, ಅವಳ ಜೊತೆ ಕಾಲೇಜಲ್ಲಿ ಓದ್ತಾ ಇರೋನು. ನಮ್ ಶೋಭಿತಾ ಅವನನ್ನ ಶೋಭಿತಾ, ಶೋಭಿತಾ, ಗುರು ಹೇಳ್ತಿರೋದೆಲ್ಲ ನಿಜಾನೇನಮ್ಮ?
ನಿಮ್ಮ ಅಕ್ಕ ಮಾಡಿದ ಕೆಲಸಕ್ಕೆ ನಾನು ಆವತ್ತೇ ಪ್ರಾಣ ಬಿಟ್ಬಿಡ್ಬೇಕಾಗಿತ್ತು. ಆದರೆ ಇವತ್ತು ನಾನು ಜೀವಂತವಾಗಿದ್ದೀನಿ ಅಂತಂದ್ರೆ ಅದಕ್ಕೆ ಕಾರಣ ನೀನಮ್ಮ. ನೀನು. ತಪ್ಪು ಅಂತ ಹೇಳ್ತೀರಪ್ಪ? ಶೋಭಿತಾ, ನಂಗೇನು ತಪ್ಪು ಅಂತ ಅನ್ನಿಸ್ತಿಲ್ಲಪ್ಪ. ಅವನು ತುಂಬಾ ದೊಡ್ಡ ಮನಸ್ಸಮ್ಮ. ಅವನು ನಮಗ್ ಮಾಡಿರೋ ಉಪಕಾರಕ್ಕೆ ನಾವು ಅವನಿಗೆ ಕೃತಜ್ಞರಾಗಿರ್ಬೇಕು. ಅದು ಬಿಟ್ಟು ಮನ್ಸೇ ಕೊಟ್ಬಿಟ್ಟಿದ್ದೀನಿ ಅಂತ ಹೇಳೋದು ತಪ್ಪಮ್ಮ. ತಪ್ಪೋ ಸರಿನೋ ನನಗೆ ಗೊತ್ತಿಲ್ಲ. ನಾನಂತೂ ಅವ್ರಿಗೆ ಮನಸ್ಸು ಕೊಟ್ಬಿಟ್ಟಿದ್ದೀನಪ್ಪ. ರೀ, ನೀವ್ ಯಾವಾಗ್ಲೂ ಹೀಗ್ ಮಂಕ ಕೂತಿರೋದ್ ನೋಡಿದ್ರೆ ನನಗೆ ಯಾಕೋ ಭಯ ಆಗುತ್ತೆ. ಏನಾದ್ರೂ ಮಾತಾಡ್ರಿ. ಮಾತಾಡೋದಕ್ಕೆ ಏನಿದೆ? ಅವನ್ ಚೆನ್ನಾಗಿದ್ದಾಗ ಯಾವತ್ತೂ ಮುಖ ಕೊಟ್ಟು ನಗನಗುತ್ತಾ ಅವನ ಹತ್ರ ಮಾತಾಡ್ಲಿಲ್ಲ. ಆ ವಿಷಯದಲ್ಲಿ ನನಗಿಂತ ನೀನೇ ತುಂಬಾ ಅದೃಷ್ಟವಂತ ಕಡೆ. ಇಲ್ಲಿ ನೋಡಿ, ನೀವೇನು ಯೋಚನೆ ಮಾಡ್ಬೇಡಿ. ಇನ್ನೊಂದು ಸ್ವಲ್ಪ ದಿನ ರೀ, ಅವನು ಬಂದ ಮೇಲೆ ಅವನ ಜೊತೆ ಸ್ವಾಮಿ, ಸ್ವಾಮಿ, ನಾ ಸರ್ ಸ್ವಾಮಿ, ಸ್ವಾಮಿ, ಶೋಭಿತಾ, ನಿದ್ದೆ ಬರ್ಲಿಲ್ವಾ? ಯಾಕೆ? ನಂಗೆ ಅವ್ರನ್ನ ನೋಡ್ಬೇಕು ಅನ್ನಿಸ್ತಿದೆ. ಸರಿ, ಬೆಳಿಗ್ಗೆ ಹೋಗೋಣ.
ಅಮ್ಮ ಹೋಗ್ತೀರ ಕರಿಯಮ್ಮ, ಹೋಗ್ತಿದ್ದಾರೆ ಕರಿಯಮ್ಮ, ಕರಿಯಮ್ಮ ಕರಿಯಮ್ಮ. ವೆಂಕಟಯ್ಯರೇ, ತಗೊಳ್ಳಿ ಬೀಗದ ಕೈ. ಅವಳ ಜೊತೆ ಕಾಲೇಜಿನಲ್ಲಿ ಓದೋ ಹುಡುಗನ್ಗೆ ಮೈಗೆ ಹುಷಾರಿಲ್ವಂತೆ, ಅದಕ್ಕೆ ಅವರಿಬ್ರು ನೋಡ್ಕೊಂಡು ಬರಕ್ ಹೋಗಿದ್ದಾರೆ. ಅದೇನ್ ಹುಡುಗರು ಏನೋ ಒಂದು ಅರ್ಥ ಆಗಲ್ಲ. ಏನ್ರಿ, ಆ ಹುಡುಗಿ ತಂದೆ ಬಂದಿದ್ದಾರೆ. ಯಾವ ಹುಡುಗಿ? ಓ, ದಯವಿಟ್ಟು ಒಟ್ಟಿಗೆ ನಿಂತ್ಕೋಬೇಕು, ದಯವಿಟ್ಟು. ಏನಿದಲ್ಲ ಕೇಳಿ. ಏನ್ ಸ್ವಾಮಿ ಇದು? ನಿಮ್ಮ ತಮ್ಮನಂಥ ಒಬ್ಬ ಒಳ್ಳೆ ಹುಡುಗನನ್ನ ಸಾಕಿ ಸಲಹಿದ ನೀವು ಮನುಷ್ಯರಲ್ಲ ಸ್ವಾಮಿ, ದೇವತೆಗಳು, ದೇವತೆಗಳು. ಕೂತ್ಕೊಳ್ಳಿ. ನನಗೆ ಇಬ್ಬರು ಹೆಣ್ಮಕ್ಳು. ದೊಡ್ಡವಳಿಗೆ ಒಳ್ಳೆ ಕುಲ, ಗೋತ್ರ, ಮುಹೂರ್ತ ನೋಡಿ ಕನ್ಯಾದಾನ ಮಾಡಿಕೊಟ್ಟೆ. ಆದರೆ ಅವಳು ಸೇರಿದ ಮನೆಯಲ್ಲಿ ಸುಖ ಜೀವನ ನಡೆಸಲೇ ಇಲ್ಲ. ಗಂಡನ ಕಡೆಯಿಂದ
ವರದಕ್ಷಿಣೆ ಅದು ಇದು ಅಂತ ಕಿರುಕುಳ. ಅದನ್ನ ತಡೆಯೋಕ್ಕಾಗದೆ ನನ್ನ ಮಗಳು ಹೆತ್ತ ಮನೆಗೆ ವಾಪಸ್ಸಾದ್ಲು. ಆದ್ರೆ ಇವತ್ತವಳು ಸುಖವಾಗಿ ಸಂತೋಷವಾಗಿ ಜೀವನ ನಡೆಸ್ತೆ. ಅಷ್ಟೇ ಅಲ್ಲ, ಇವತ್ತು ನಾನು ಜೀವಂತವಾಗಿರೋದಕ್ಕೂ ಕೂಡ ನಿಮ್ಮ ತಮ್ಮನೇ ಕಾರಣ. ಅದನ್ನ ನಾನು ಜೀವನ ಪರ್ಯಂತ ಮರೆಯೋ ಹಾಗೇ ಇಲ್ಲ. ಈಗ ತಮ್ಮ ಹತ್ರ ಇನ್ನೊಂದು ಭಿಕ್ಷೆ ಕೇಳೋಕ್ ಬಂದಿದ್ದೇನೆ. ಈಗ ನನ್ನ ಎರಡನೇ ಮಗಳು ಮದುವೆಯಾಗಿ ಸುಖವಾಗಿ ಸಂತೋಷವಾಗಿ ಬಾಳ್ಬೇಕು. ಅಂದ್ರೆ ನಿಮ್ಮ ತಮ್ಮನ್ನ ಮದುವೆಯಾದರೆ ಅವಳು ಸುಖವಾಗಿರೋದಿಲ್ಲ ಅಂತ ನಾನೇನು ಹೇಳ್ತಾ ಇಲ್ಲ. ಆದ್ರೆ ಅವಳನ್ನ ನನ್ನ ತಂಗಿ ಮಗನಿಗೆ ಕೊಡಬೇಕು ಅಂತ ನನ್ನ ಮತ್ತು ಹಿರಿಯರ ಆಸೆ. ನೀವು ನ್ಯಾಯ ಧರ್ಮ ತಿಳಿದವರು, ಅದಕ್ಕೆ ನಾನೇನ್ ಮಾಡ್ಬೇಕು ಹೇಳಿ? ಅವನ್ ನೋಡ್ದಿಯಮ್ಮ, ಏನ್ ಮಾಡೋದು? ನಾವು ತುಂಬಾ ಆಸೆ ಪಟ್ಟಿದ್ವಿ ನನ್ನಂತ ಒಬ್ಬ ಒಳ್ಳೆ ಹುಡುಗಿನ ನಮ್ಮ ಮನೆಗೆ ತಂದ್ಕೋಬೇಕು ಅಂತ. ಅದ್ ನಡಿಯಲ್ಲಮ್ಮ. ಅವನಿಗೆ ನಿನ್ ಮನಸ್ಸು ಕೊಟ್ಟು ಸ್ವಲ್ಪ ದಿವಸನೇ ಆಗಿರೋದು. ಆದ್ರೆ ಇವರು ನಿನ್ ಬಿಟ್ಟು ಬೇರೆಯವ್ರ ಬಗ್ಗೆ ಯೋಚಿಸಿದವರೇ ಅಲ್ಲ. ಅವನ್ ಚೆನ್ನಾಗಿದ್ದಿದ್ರೆ ನಿಮ್ ತಂದೆಗೆ ಹೇಳಿ ನಾನೇ ಮದುವೆ ಮಾಡಿಸ್ತಾ ಇದ್ದೆ. ಆದ್ರೆ ಇನ್ನೂ ಅವನ ಮನಸ್ಸಲ್ಲಿಟ್ಕೊಂಡು ಕೊರಗಬೇಡಮ್ಮ. ಏನೇನೋ ಆಗಬೇಕು ಅಂತ ಆಸೆ ಪಡ್ತೀವಿ, ಅದಾಗಲ್ಲ ಅಂತ ಗೊತ್ತಾದ್ಮೇಲೆ ನಾವು ತಾನೇ ಮನಸ್ಸನ್ನು ಬದಲಾಯಿಸ್ಕೊಳ್ಬೇಕು. ಸಾಕಿ ಬೆಳೆಸಿದ ನಮಗೆ ಅವನ ಬಗ್ಗೆ ನಂಬಿಕೆ ಹೊರಟೋಯ್ತು. ಒಳ್ಳೆಯದು ಕೆಟ್ಟದ್ದು ಗೊತ್ತಿರೋ ಹುಡುಗಿನಮ್ಮ ನೀನು. ಕೈ ಮುಗಿದ್ ಕೇಳ್ಕೊಳ್ತೀನಮ್ಮ, ಎಲ್ರ ಮುಂದೆ ಹೀಗೆ ನಿಮ್ ತಂದೆನ ತಲೆ ತೆಗ್ಸಿ ಕೂತ್ಕೊಳಕ್ ಮಾಡ್ಬೇಡಮ್ಮ ಪ್ಲೀಸ್. ಕುಲದಲ್ಲಿ ಕೀಳ್ಯಾವುದೋ ಉಚ್ಚಪ್ಪ, ಮತದಲ್ಲಿ ಮೇಲ್ಯಾವುದೋ, ಕುಲದಲ್ಲಿ ಕೀಳ್ಯಾವುದೋ. ಕುಲದಲ್ಲಿ ಕೀಳ್ಯಾವುದೋ ಉಚ್ಚಪ್ಪ. ಏಯ್, ಕಿಚ ಬರ್ತಾನೇನೋ? ಏಯ್, ಯಾಕೆ ಹೊಡೆದವನಿಗೆ? ಬರ್ತಾನೆ ಕಣೋ, ಬಂದೇ ಬರ್ತಾನೆ. ಅವನೇ ಸತ್ತೋಗ್ಬಿಟ್ಟ. ಸಾಗರಂ ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿಗಚ್ಚತಿ ಇತ್ಯೋನ್ನಮಃ ಹರಿ ಓಂ. ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಮುಚ್ಯತೆ ಪೂರ್ಣಸ್ಯ ಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ 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 ಹರಿ ಓಂ. ಸಹಸ್ರಶೀರ್ಷಃ ಪುರುಷಃ ಸಹಸ್ರಾಕ್ಷಃ ಸಹಸ್ರಪಾತ್ ಸ ಭೂಮಿಂ ವಿಶ್ವತೋ ವೃತ್ವಾ ಅತ್ಯತಿಷ್ಠತ್.
ಹುತ ಅಮೃತಸ್ವೇಷಾನಃ ಯದನ್ನೇನಾತಿರೋಹತಿ ಓಂ ಬ್ರಹ್ಮಣೇ ಸ್ವಾಹ ಇದನ್ನ ಮಮ ಓಂ ಮೃತ್ಯುವೇ ಸ್ವಾಹ. ಇದೆಲ್ಲ ಏನೋ ಇದೆಲ್ಲ ಯಾಕೋ ಹೀಗೆಲ್ಲ ಆಯ್ತು? ಎಲ್ಲ ನಾಶವಾಗೋಯ್ತು, ಎಲ್ಲ ಸರ್ವನಾಶವಾಗೋಯ್ತಲ್ಲ. ನನ್ನ ಹೊಟ್ಟೆ ಉರಿತಾ ಇದೆ. ಹೋಗೋ
ಮಾತು ತಪ್ಪಿದಳು ಏನಾಯ್ತು ಕಂಡ ಕನಸುಗಳು ಜೀವ ತರಿಸಿ ಮಂಜಾಯ್ತು ಪ್ರೀತಿ ಕಣ್ಣುಗಳು ಮರೆತೆಯ ಹೃದಯವು ಅಳುವ ಹಾಡು ಯಾತಕಿ ಜೀವನ ಮರಳುಗಾಡು ಎದೆಯಲಿ ವಿರಹದ ಭೂಕಂಪವೋ ಮಾತು ತಪ್ಪಿದಳು ಏನಾಯ್ತು ಕಂಡ ಕನಸುಗಳು ಯಾಕೋದೆ ದೂರ ಅದು ಎಷ್ಟು ದೂರ ಬರದಷ್ಟು ದೂರ ಬರಲೇನೆ ನಾ ಆಕಾಶದಾಚೆ ಪಾತಾಳದೀಚೆ ಅದು ಎಲ್ಲಿಗೋದೆ ಕರಿ ನನ್ನನ ಸಾವಿನ ತೇರಲಿ ಒಂಟಿ ಪಯಣ ನಿನ್ನದು ದಣಿವಿಗೂ ದಾಹಕ್ಕೂ ಜೊತೆಗಿರುವೆ ನಾನೆಂದು ಯಮನಿಗೂ ಕಣ್ಗಳು ತೇವವಾಯ್ತು ಇಂದು ಮಾತು ತಪ್ಪಿದಳು ಏನಾಯ್ತು ಕಂಡ ಕನಸುಗಳು ಜೀವ ತತ್ತರಿಸಿ ಮಂಜಾಯ್ತು ಪ್ರೀತಿ ಕಣ್ಣುಗಳು